ನೋಡ್ರಿ ಇವತ್ತು ಊರಿಂದ 2 ಬಾಕ್ಸಸ್ ಕಳ್ಸ್ಯಾರಿ ನಮ್ಮ ಅತ್ತಿ ಮಾವ. ಫಸ್ಟ್ನೇ ಬಾಕ್ಸ್ ಓಪನ್ ಮಾಡಾಕತ್ತೀನಿ. ಏನದಂದ್ರೆ ತರಕಾರಿ ಕಳ್ಸ್ಯಾರಿ. ಇಲ್ಲಿ ಅಷ್ಟೊಂದು ಸರಿ ಸಿಗಲ್ಲ ಅಂತ ಎಲ್ಲನೂ ಊರಿಂದೇ ಕಳ್ಸ್ಯಾರ ನೋಡ್ರಿ. ಎಲ್ಲ ನಮ್ಮ ಕಡೆ ಜವಾರಿ ಸಿಗ್ತಾವೆ, ಇಲ್ಲೆಲ್ಲ ಹೈಬ್ರಿಡೇ ಸಿಗ್ತದ್ರಿ. ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ. ಇದ್ರ ಜೊತೆ ಇಲ್ಲೊಂದು ಬಸವಣ್ಣನ ಮೂರ್ತಿನ ಇಟ್ಟಾರ ನೋಡ್ರಿ. ನಾನೇನು ಹೇಳಿರಲಿಲ್ಲ, ನಮ್ಮ ಅತ್ತಿನೇ ಇಟ್ಟಾರಿ ನೋಡ್ರಿ. ನಮ್ಮ ಕಡೆ ಎಲ್ಲ ಎಷ್ಟು ಫ್ರೆಶ್ ಎಲ್ಲ ಸಿಗ್ತದೆ ಜವಾರಿದು. ಇಲ್ಲೆಲ್ಲ ತಿನ್ನೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ ರೀ, ತಿನ್ನಲೇಬೇಕು ಅನಿವಾರ್ಯ. ಸೊ ಟೋಟಲಿ 2 ಬಾಕ್ಸ್ ಕಳ್ಸ್ಯಾರಿ. ಇನ್ನೊಂದು ಬಾಕ್ಸ್ ಐತ್ರಿ ಇಲ್ಲಿ ನೋಡ್ರಿ. ಸೊ ಗೆಸ್ ಮಾಡಿ ನೋಡ್ರಿ ಏನಿರ್ಬೋದಂತ. ಮಾವಿನಕಾಯಿ ರೀ, ನನ್ನ ಫೇವ್ರೇಟ್. ವರ್ಷ ಎಷ್ಟು ಕಳಿಸ್ತಾರೆ, ಲಾಸ್ಟ್ ಒಂದು 2-3 ವರ್ಷದಿಂದ ಕಳ್ಸಕತ್ತಾರ ನೋಡ್ರಿ. ಫುಲ್ ಬಾಕ್ಸ್ ಮಾವಿನಕಾಯಿ ನೋಡ್ರಿ, ಎಷ್ಟು ದೊಡ್ಡ ದೊಡ್ಡದಾವೆ. ಫುಲ್ ಎಲ್ಲನೂ ಹಣ್ಣಾಗಿಲ್ರಿ, ಇನ್ನೂ ಕಾಯಿನೇ ಅದಾವೆ. ಬೇಕು ಅಂತಲೇ ಹಸಿ ಕಾಯಿ ಕಳ್ಸ್ಯಾರಿ. ಅವಾಗವಾಗ ಒಂದೊಂದು ಸ್ವಲ್ಪನೇ ಹಣ್ಣು ಮಾಡ್ಕೊಂಡು ತಿನ್ಬೋದು ಅಂತ. ಎಲ್ಲ ಹಣ್ಣಾದರೂ ಒಮ್ಮೆ ತಿನ್ನೋಕ್ಕಾಗೋದಿಲ್ಲ, ಸುಮ್ಮನೆ ಹಾಳಾಗುತ್ತಂತ. ಇಲ್ಲಿ ನೋಡ್ರಿ, ಇದೊಂದು ಚೀಟಿ ಇಟ್ಟಾರಲ್ಲ, ಇದೇನೋ ಗೊತ್ತಿಲ್ಲ ರೀ. ಕಾಯಿ ಜೊತೆ ಸ್ವಲ್ಪ ಈ ಚೀಟ್ಗಳು ಇಟ್ಟರೆ ಹಣ್ಣಾಗ್ತಾವಂತ ಕಳಿಸ್ತಾರೆ ವರ್ಷ ಇದ್ದಾರ. ಹಬ್ಬ ಸದ್ಯಕ್ಕೆ ಇದೆಲ್ಲ ಯಾವಾಗ ಹಣ್ಣಾಗುತ್ತೋ ಯಾವಾಗ ತಿಂತೀನೋ ಅಂತ ಕಾಯಕತ್ತೀನಿ ರೀ. ನಾನು ಇಷ್ಟೊತ್ತು ತರಕಾರಿ ಎಲ್ಲ ತೆಗೆದು ವಾಶ್ ಮಾಡಿ ಸ್ಟೋರೆಲ್ಲ ಮಾಡ್ಕೊಂಡಿರಿ. ಊಟ ಅದು ಎಲ್ಲ ಮುಗಿಸಿ ಈಗಿನ ಟೈಮ್ 3:30 ಆಗ್ಯದ್ರಿ. ಈಗ ಇನ್ನೇಗೆ ಒಂದು 10 ನಿಮಿಷಕ್ಕಿಂತ ಮೊದಲು ಎಷ್ಟು ಬಿಸಿಲಿತ್ತಂದ್ರೆ ಅಷ್ಟು ಬಿಸಿಲಿತ್ತು. ಇದೇನಪ್ಪ ಹಿಂಗೆ ಉರಿಯಾಕತ್ತಲ್ಲ ತನ್ನಕತ್ತಿದ್ವಿ ರೀ. ನೋಡುತ್ತೆ ಒಂದು 10 ನಿಮಿಷದಾಗ ಎಷ್ಟು ಕ್ಲೈಮೇಟ್ ಚೇಂಜ್ ಆಗ್ಯದ್ರಿ, ಎಷ್ಟು ಮಾಡಾಗ್ಯದ ನೋಡ್ರಿ. ಗಾಳಿನೂ ಅಷ್ಟೇ ಬಿಸಾಕತ್ತದ್ರಿ. ಅದ್ರದ್ದು ಸಣ್ಣ ಕ್ಲಿಪ್ ಇತ್ತು, ಇಲ್ಲಿ ಆ್ಯಡ್ ಮಾಡಿ ನೋಡ್ರಿ. ಇದು ನೆಕ್ಸ್ಟ್ ಡೇದು ಕಂಟಿನ್ಯೂಷನ್ ಲಾಗ್ ಅದ್ರಿ. ಇಲ್ಲೊಂದು ಸೈಡಾಗಿ ಫೋಟೋ ಹಾಕ್ತೀನಿ, ನೋಡ್ಬೋದು ನೀವು. ನಿನ್ನೆ ಈ ತೋರಿಸಿದಾಗ ಎಲ್ಲನೂ ಕಾಯಿ ಇತ್ತು ರೀ. ಇವಾಗೆಲ್ಲ ಕಾಯಿದು ಕಲರ್ ಎಲ್ಲ ಚೇಂಜ್ ಆಗಿಬಿಟ್ಟದ್ರಿ, ಹಣ್ಣಾಗಕ್ಕೆ ಬಂದುಬಿಟ್ಟದ. ಎಲ್ಲನೂ ಒಂದೇ ಕಡೆ ಇಡೋಣ, ಜಲ್ದಿನೇ ಹಣ್ಣು ಆಗ್ತದಂತ. ಸೊ ಇವತ್ತು ಸಪ್ರೇಟ್ ಮಾಡಾಕತ್ತೀನಿ ರೀ. ಎಲ್ಲ ಹಣ್ಣಾದರೆ ಸುಮ್ಮನೆ ಹಾಳಾಗುತ್ತೆ, ತಿನ್ನೋಕ್ಕಾಗೋದಿಲ್ಲ ಅಂತ ಇನ್ನೊಂದು ಬಾಕ್ಸಿಗೆ ಸಪ್ರೇಟಾಗಿ ಕಾಯಿ ಇರೋದು ಹಾಕ್ತಿದ್ದೀನಿ, ಹಣ್ಣಾಗಿರೋದು ಒಂದು ಕಡೆ ಹಾಕಕತ್ತಿದ್ದೆ ರೀ. ಫೈನಲಿ ಎರಡೂ ಸಪ್ರೇಟ್ ಮಾಡೋದಾಯ್ತು ರೀ. ಈ ಬಾಕ್ಸ್ದಾಗ ಫುಲ್ ಕಾಯಿ ಇರೋದು, ಈ ಬಾಕ್ಸ್ದಾಗ ನೋಡ್ತಿರ್ಬೋದು ಕಲರೆಲ್ಲ ಚೇಂಜ್ ಆಗಿತ್ತು. ಹಣ್ಣು ಹಾಕಕ್ಕೆ ಈ ಬಾಕ್ಸ್ನಾಗ ಹಾಕಿಟ್ಟಿನಿ ರೀ. ರಾತ್ರಿ ಊಟಕ್ಕಂತ ಸಿಂಪಲ್ಲಾಗಿ ಒಂದು ಎಗ್ ಮಸಾಲ ಮಾಡಕತ್ತಿದ್ದೆ ರೀ. ಯಾವ ಥರ ಮಾಡಿರಿ ಅಂತ ರೆಸಿಪಿ ನೋಡ್ಕೊಂಬರೋಬ್ಬರಿ. ಫಸ್ಟ್ ಒಂದು ಜಾರ್ಗೆ ನಾನಿಲ್ಲಿ ಮೀಡಿಯಮ್ ಸೈಜಿಂದ ಒಂದು ಉಳ್ಳಾಗಡ್ಡಿ ರೀ, ಒಂದು ಮೀಡಿಯಮ್ ಸೈಜಿಂದ ಟೊಮ್ಯಾಟೊ, ಆಮೇಲೆ ಒಣ ಕೊಬ್ಬರಿ ಇತ್ತು ಸ್ವಲ್ಪ ಹಾಕಿದ್ದೀನಿ. ಬೇಕಿದ್ರೆ ಹಸಿ ಕೊಬ್ಬರಿನ ಹಾಕೋಬೋದು. ಈಗ ನಾನಿಲ್ಲಿ 2 ಸ್ಪೂನು ಪುಟಾಣಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ, ಒಂದು ಅರ್ಧ ಸ್ಪೂನು ಅರಶಿನ, 1 ಸ್ಪೂನು ಅಚ್ಕಾರದ ಪುಡಿ, ಆಮೇಲೆ 2 ಸ್ಪೂನು ಕೊರಿಯಂಡರ್ ಪೌಡರ್, ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ ಸಣ್ಣಗೆ ರುಬ್ಕೋಬೇಕ್ರಿ. ಇವಾಗ ಬೇಕಿದ್ರೆ ಉಪ್ಪು ಆ್ಯಡ್ ಮಾಡ್ಕೋರಿ, ಇಲ್ಲಾಂದರೆ ನಾನು ಆಮೇಲೆ ಆ್ಯಡ್ ಮಾಡಕತ್ತೀನಿ. ಸೊ ಆಮೇಲೆ ಆ್ಯಡ್ ಮಾಡ್ಕೋಬೋದು. ಇವಾಗ ಫುಲ್ ಸಾಫ್ಟಾಗಿ ರುಬ್ಕೋಬೇಕ್ರಿ. ಸೊ ಇವಾಗ ಇಲ್ಲಿ ನೋಡ್ತಿದ್ದಾರಲ್ಲ, ಎಷ್ಟು ಸಾಫ್ಟ್ ಆದರೆ ಸಾಕು ನೋಡ್ರಿ. ಸೊ ಇವಾಗ ಮಸಾಲೆ ಎಲ್ಲ ರುಬ್ಬೋದಾದ್ಮ್ಯಾಗ ರೀ, ಒಂದು ಕಡಾಯಿಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ್ಮ್ಯಾಗ ಸ್ವಲ್ಪ ಜೀರಿಗೆ, ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ, ಸ್ವಲ್ಪ ಕರಿಬೇವು ಹಾಕಿ ಚಟಪಟ ಅಂದ್ಮ್ಯಾಗ ರೀ ಆವಾಗಲೇ ರುಬ್ಬಿದ್ವಲ್ಲ ಮಸಾಲ ರೀ. ಸೊ ಇವಾಗ ಎಣ್ಣೆಗೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ. ಹಸಿ ವಾಸ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕ್ರಿ. ಯಾಕಂದ್ರೆ ನಾವು ಉಳ್ಳಾಗಡ್ಡಿ ಟೊಮೆಟೊ ಯಾವುದನ್ನು ಫ್ರೈ ಮಾಡ್ಕೊಂಡಿಲ್ಲ, ಹಾಗೆ ಡೈರೆಕ್ಟ್ ಎಣ್ಣೆ ರುಬ್ಕೊಂಡೇವಲ್ಲ, ಅದಕ್ಕೆ ಹಸಿ ವಾಸ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ. ಸ್ವಲ್ಪ ಹೊತ್ತು ಫ್ರೈ ಆದ್ಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ 2 ನಿಮಿಷ ಬಿಡಿ. ಸೊ ಇವಾಗ ನೀಟಾಗಿ ಫ್ರೈ ಎಲ್ಲ ಮಾಡೋದೈತ್ರಿ. ನೋಡ್ತಿರ್ಬೋದು ನೀವು ಸೈಡ್ಗೆಲ್ಲ ಎಷ್ಟು ಎಣ್ಣೆ ಬಿಟ್ಕೊಂಡದಂತ. ಸೊ ಇವಾಗ ಇದಕ್ಕೆ ನೀರು ಆ್ಯಡ್ ಮಾಡ್ಕೋಬೇಕ್ರಿ. ಇದು ಜಾಸ್ತಿ ತಿಳಿನೂ ಆಗಬಾರ್ದು, ಗಟ್ಟಿನೂ ಆಗಬಾರ್ದು. ಸೊ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು, ನೋಡಿಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ನೀರೆಲ್ಲ ಆ್ಯಡ್ ಮಾಡಿಂದ ಲಿಡ್ ಕ್ಲೋಸ್ ಮಾಡಿ ಈ ಥರ ಕುದಿಸ್ಕೋಬೇಕ್ರಿ 1-2 ನಿಮಿಷ. ಸೊ ಇವಾಗ ನೀಟಾಗೆಲ್ಲ ಕುದಿಯಾಕತ್ತದಲ್ರಿ. ಎಗ್ ಡೈರೆಕ್ಟಾಗಿ ಹೊಡ್ಕೊಂಡು ಹಾಕೊಳ್ಳೋಕ್ಕಿಂತ ಸಮ್ಟೈಮ್ಸ್ ಕೆಟ್ಟಿರ್ತಾವ್ರಿ, ಅದಕ್ಕೆ ಈ ಥರ ಬೌಲಿಗೆ ಹಾಕ್ಕೊಂಡು ಸ್ಲೋ ಆಗಿ ಹಾಕ್ಬೇಕು ನೋಡ್ರಿ. ಈ ಥರ ನಾನಿಲ್ಲಿ 3 ಎಗ್ಗಿನ ಮಾಡ್ಕೊಳಕತ್ತೀನಿ ರೀ. ಸ್ಲೋ ಆಗಿ ಈ ಥರ ಬಿಡಬೇಕು, ಸ್ವಲ್ಪ ಜಾಸ್ತಿನೇ ಗ್ಯಾಪ್ ಬಿಡ್ಬೇಕು ರೀ, ಒಂದಕ್ಕೊಂದು ಅಂಟ್ಕೋತಾವು. ಸ್ವಲ್ಪ ಅಗ್ಲ ಇರೋ ಕಡಾಯಿದಾಗೆ ಮಾಡ್ಕೋಬೇಕು ನೋಡ್ರಿ. ನನ್ನ ಬ್ಯಾಕ್ಗ್ರೌಂಡ್ದಾಗ ಭಾಳ ಡಿಸ್ಟರ್ಬೆನ್ಸ್ ಅದ್ರಿ, ಸ್ವಲ್ಪನೂ ಕುಂದಿರ್ತಿಲ್ಲ ರೀ ನನ್ನ ಮಗ. ಸೊ ಪ್ಲೀಸ್ ಅವಾಯ್ಡ್ ಮಾಡಿರಿ. ಸೊ ಎಲ್ಲ ಎಗ್ಸು ಹಾಕೋದಾದ್ಮ್ಯಾಗ ಸ್ವಲ್ಪ ಕಸೂರಿ ಮೆಂತಿನ ಹಾಕೋಬೇಕ್ರಿ. ಇವಾಗ ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿರಿ 1-2 ನಿಮಿಷ. 2 ನಿಮಿಷ ಆದ್ಮೇಲೆ ಮತ್ತೆ ಓಪನ್ ಮಾಡಿಕೊಂಡು ಸ್ಲೋ ಆಗಿ ಎಗ್ನ ಈ ಥರ ತಿರುಗಿ ಹಾಕ್ಕೊಂಡು ಮತ್ತೊಮ್ಮೆ ಬೇಯಿಸ್ಕೋಬೇಕ್ರಿ. ಇಲ್ಲಿ ನೋಡ್ರಿ ಯಾವ ಥರ ಆಗಿರ್ತವೆ ಎಗ್ಸ್ ಅಂತ. ಸ್ಲೋ ಆಗಿ ತಿರುಗಿ ಹಾಕೋಬೇಕ್ರಿ. ಇವಾಗ
ಈ ಎಗ್ ಮಸಾಲ ನಾವು ಚಪಾತಿ ರೊಟ್ಟಿ ಮುದ್ದೆ ಜೊತೆನೂ ತಿನ್ಬೋದು ರೀ. ಮಾಡೋಕ್ಕೂ ಸಿಂಪಲ್ ಅದ, ಟೇಸ್ಟ್ನು ಸೂಪರ್ ಆಗಿತ್ತು. ನೀವು ಮಾಡಿರಿ, ಮಿಸ್ ಮಾಡ್ಕೋಬೇಡ್ರಿ. ಸೊ ಇದಾಗಿತ್ತು ಈ ಒಂದು ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.